ವೀಕ್ಷಕ ಬಂಧುಗಳೇ, ಇಂದಿನ ನಮ್ಮ ಕ್ಷೇತ್ರ ಪರಿಚಯ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ 1008 ಶಾಂತಿನಾಥ ತೀರ್ಥಂಕರರ ಜೈನ ಬಸದಿ. ಈ ಬಸದಿಯು ಅತ್ಯಂತ ಪುರಾತನ ಬಸದಿಗಳಲ್ಲಿ ಒಂದಾಗಿದ್ದು ಸುಮಾರು 1000 ವರ್ಷಗಳಷ್ಟು ಹಳೆಯದಾಗಿದೆ. ಈ ಬಸದಿಯನ್ನು 2003ನೇ ಇಸವಿಯಲ್ಲಿ ಆಚಾರ್ಯ ಶ್ರೀ ಅಮೃತಸೇನ ಮುನಿ ಮಹಾರಾಜರ ಪ್ರೇರಣೆ ಮತ್ತು ಮಾರ್ಗದರ್ಶನ ಹಾಗೂ ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರು, ಶ್ರೀ ಜೈನಮಠ ಹೊಂಬುಜ ಇವರ ನೇತೃತ್ವದಲ್ಲಿ ಹಾಗೂ ಪಾವನ ಸಾನ್ನಿಧ್ಯದಲ್ಲಿ ಹಳೆಯ ಶಿಲ್ಪಕಲೆಗೆ ಯಾವುದೇ ಧಕ್ಕೆ ಉಂಟು ಮಾಡದೆ ಜೀರ್ಣೋದ್ಧಾರ ಮಾಡಿ ಪಂಚಕಲ್ಯಾಣ ನೆರವೇರಿಸಲಾಗಿದೆ. ಈ ಬಸದಿಯಲ್ಲಿ 12ನೇ ಶತಮಾನದ ಶ್ರೀ 1008 ಶಾಂತಿನಾಥ ಚತುರ್ವಂಶತಿ ತೀರ್ಥಂಕರರ ಜಿನಬಿಂಬವಿದೆ ಮತ್ತು 10ನೇ ಶತಮಾನದ ಸುಪಾರ್ಶ್ವನಾಥ ತೀರ್ಥಂಕರರು ಹಾಗೂ ಚಂದ್ರನಾಥ ತೀರ್ಥಂಕರರ ಜಿನಬಿಂಬವೂ ಕೂಡ ಇದೆ. ಅದೇ ರೀತಿ ಧರಣೇಂದ್ರೇಶ ಪದ್ಮಾವತಿ ದೇವಿಯ ವಿಶೇಷ ಮೂರ್ತಿ ಇದ್ದು, ಇದು ಏಕಶಿಲೆಯಲ್ಲಿ ಪಾರ್ಶ್ವನಾಥ ಸ್ವಾಮಿ ಮತ್ತು ಧರಣೇಂದ್ರಯಕ್ಷ ಪದ್ಮಾವತಿ ದೇವಿಯ ವಿಗ್ರಹ ಇದೆ. ಇಂತಹ ವಿಗ್ರಹವು ದೇಶದ ಯಾವುದೇ ಭಾಗದಲ್ಲಿ ಕಾಣಸಿಗುವುದಿಲ್ಲ. ಈ ಜಿನಮಂದಿರದಲ್ಲಿ ಜಿನರಾತ್ರಿ, ನವರಾತ್ರಿ ಹಾಗೂ ವಿಶೇಷ ದಿನಗಳಲ್ಲಿ ನವಗ್ರಹ ಶಾಂತಿ ಪಂಚಾಮೃತ ಅಭಿಷೇಕ ಸೇವೆ ಮಾಡಿದರೆ ತಾಯಿ ಪದ್ಮಾವತಿ ದೇವಿ ಕರುಣಿಸುವಳೆಂಬ ನಂಬಿಕೆ ಶ್ರಾವಕರಲ್ಲಿದೆ. ಹರಪನಹಳ್ಳಿ ಹೊರಭಾಗದಲ್ಲಿರುವ ಚಾರಣಗೆರೆ ಎಂಬ ಬೆಟ್ಟದ ಮೇಲೆ ಶ್ರೀ ಬ್ರಹ್ಮದೇವರ ದೇವಸ್ಥಾನವಿದ್ದು, ಈ ಬೆಟ್ಟಕ್ಕೆ ಚಾರಣ ಮುನಿಗಳು ಭೇಟಿ ನೀಡುವುದರಿಂದ ಈ ಬೆಟ್ಟಕ್ಕೆ ಚಾರಣಗಿರಿ ಎಂದು ಪ್ರಸಿದ್ಧವಾಗಿದೆ. ಬೆಟ್ಟದ ಕೆಳಗೆ ಶ್ರೀ 1008 ಪಾರ್ಶ್ವನಾಥ ಮತ್ತು ಮಾತೆ ಪದ್ಮಾವತಿ ದೇವಿಯ ಮಂದಿರವಿದೆ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ನಡೆಯುತ್ತದೆ.
ಪುರಾತನ ಬಸದಿಯನ್ನು ಒಮ್ಮೆ ಭೇಟಿ ನೀಡಿ ಪುಣ್ಯಭಾಗಿಗಳಾಗಬೇಕಾಗಿ ಸಮಿತಿ ವತಿಯಿಂದ ಆಗ್ರಹಿಸಿದ್ದಾರೆ. ನಾನು ಹರಪನಹಳ್ಳಿ ಚಂದ್ರಪ್ರಭಾ ಪಂಡಿತ್, ಕೋಟೆ ಶಾಂತಿನಾಥ ಸ್ವಾಮಿ ಅರ್ಚಕನಾಗಿ ಇಲ್ಲಿ ನಮ್ಮ ತಂದೆಯವರು ಮತ್ತು ನಮ್ಮಿಂದ ಈ ಬಸ್ತಿ ಮಾಡ್ತಾ ಬಂದಿದ್ದೇವೆ. ಪ್ರಾಚೀನವಾದಂತಹ ಈ ದೇವಸ್ಥಾನ 10 ಅಥವಾ 12ನೇ ಶತಮಾನದ್ದು ಅಂತ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಒಬ್ಬರು ಅತ್ತೆಮಬ್ಬೆ ಬಸ್ತಿ ಅನ್ನೋದು ಒಬ್ಬರು ಹೇಳ್ತಾ ಇದ್ದಾರೆ. ಇನ್ನು ಯಾವುದು ಇಲ್ಲಿ ಲಿಖಿತವಾಗಿ ನಮಗೆ ಸಿಕ್ಕಿಲ್ಲ. ಇಲ್ಲಿ ಪ್ರಾಚೀನವಾದಂತಹ ಶಾಂತಿನಾಥ ಸ್ವಾಮಿ ಮೂರ್ತಿ ಮತ್ತು ಅದು 10ನೇ ಶತಮಾನದ ಮೂರ್ತಿ ಹೊಂದಿದೆ. ಆ ನಂತರ 12ನೇ ಶತಮಾನದ ಮೂರ್ತಿ ಇದೆ. ಆ ನಂತರ ನಮ್ಮ ಹಳೆ ದೇವೇಂದ್ರ ಕೀರ್ತಿ, ಹುಂಬುಜದ ದೇವೇಂದ್ರ ಕೀರ್ತಿ ಮಹಾಸ್ವಾಮೀಜಿಯವರು ನಮಗೆ ಇಲ್ಲಿ ಒಂದು ಪ್ರಾಚೀನವಾದಂತಹ ಜಗನ್ಮಾತೆ ಧರಣೇಂದ್ರ ಪದ್ಮಾವತಿ ಅಮ್ಮನವರು ಮತ್ತು ಪಾರ್ಶ್ವನ ಒಂದೇ ಶಿಲೆಯೊಳಗೆ ಪಾರ್ಶ್ವನಾಥ ಧರಣೇಂದ್ರ ಪದ್ಮಾವತಿ ಅಮ್ಮನವರು ಇಲ್ಲಿ ನೆಲೆಸಿದ್ದಾರೆ. ಈ ಹಿಂದೆ ಪ್ರತಿ ಶುಕ್ರವಾರ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಅಭಿಷೇಕ ಆಗ್ತಿತ್ತು. ಈಗ ನವರಾತ್ರಿ ಒಳಗೆ ಮದುವೆ ಆಗಲಿಲ್ಲದವರು, ಆನಂತರ ಮಕ್ಕಳಾಗಲಿಲ್ಲದವರು ಇಲ್ಲಿ ಬಂದು ನವಗ್ರಹ ಶಾಂತಿ ಮತ್ತು ಪದ್ಮಾವತಿ ಅಮ್ಮನವರ ಪ್ರಸಾದ ಪೂಜೆ ಅಭಿಷೇಕ ಪ್ರಸಾದ ಆದ ನಂತರ ಅವರಿಗೆ ವರ್ಷದೊಳಗೆ ವಿವಾಹ ಆಗುವಂತಹ ಸಾಧ್ಯತೆ ಇದೆ. ಪ್ರತಿ ವರ್ಷ ನವರಾತ್ರಿ ಒಳಗೆ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಕಡೆಯಿಂದನೂ ಜನ ಬರ್ತಾ ಇದ್ದಾರೆ. ಹಾಗೆ ಇದು ಇತಿಹಾಸ, ಪ್ರಾಚೀನವಾದಂಥ ಈ ದೇವಸ್ಥಾನ. ಇದು ವಿಜಯನಗರ ಜಿಲ್ಲಾ ಈ ವಿಜಯಪುರ ಪಾರ್ಶ್ವನಾಥ ಸ್ವಾಮಿ ಬಸದಿಯಿಂದ ಇಲ್ಲಿ ಶ್ರವಣ ಬೆಳಕಕ್ಕೆ ಹೋಗೋಕ್ಕಿದೆ ದಾರಿ. ಎಲ್ಲ ಮುನಿಗಳು ಬಂದು ಹೋಗ್ತಾರೆ ಇಲ್ಲಿಗೆ. ಆ ನಂತರ ನಮ್ಮ ಕಮಿಟಿಯವರೆಲ್ಲ ಮುನಿ ನಿವಾಸ ಬಂದಂಥವರಿಗೆ, ಸ್ವಾಮಿಗಳಿಗೆ, ತ್ಯಾಗಿಗಳಿಗೆ ಆಹಾರ ದಾನ ಮಾಡುತ್ತಿದ್ದಾರೆ. ಈ ಬಹಳ ಶ್ರೇಷ್ಠವಾದಂತಹ ಈ ಜಿನಮಂದಿರ. ಈ ಜಿನಮಂದಿರದಲ್ಲಿ ಸಹಸ್ರಾರು ಮುನಿಗಳು, ಆಚಾರ್ಯ ಶಾಂತಿಸಾಗರ ಹಿಂದಿರುವಂತಹ ಪಾಯಸಾಗರು ಈ ಹಿಂದೆ ಅವರು ಪಂಚಕಲ್ಯಾಣ 9 ದಿವಸ ಪಂಚಕಲ್ಯಾಣ ಪ್ರತಿಷ್ಠೆಯನ್ನು ಮಾಡಿದಂತಹ ಈ ಜಿನಚೈತ್ಯಾಲಯ ಬಹಳ ಪ್ರಾಚೀನವಾದದ್ದು. ಇಲ್ಲಿ ಆನಂತರ ಆಚಾರ್ಯ ಅಮೃತಸೇನ, ಅವ್ರ ಹಿಂದಿರುವಂಥ ಆಚಾರ್ಯ ಅಮೃತಸೇನ ಮುನಿ ಮಹಾರಾಜರು 3 ವರ್ಷ ಇಲ್ಲಿ ಚಾತುರ್ಮಾಸ ಮಾಡಿದ್ದಾರೆ. ಹಾಗೆ ನಾನಾ ಮುನಿಗಳು ಇಲ್ಲಿ ಚಾತುರ್ಮಾಸ ಮಾಡಿ ಹೋಗಿದ್ದಾರೆ. ಇದು ಇತಿಹಾಸವಾದಂತಹ ಈ ಜಿನಮಂದಿರ ಸಮಸ್ತ ಶ್ರಾವಕ ಶ್ರಾವಕಿಯರಿಗೂ ಇಚ್ಛಿತ ಫಲವನ್ನು ಕೊಡುವಂಥ ಜಗನ್ಮಾತೆ ಧರಣೇಂದ್ರ ಪದ್ಮಾವತಿ ಇಲ್ಲಿದ್ದಾರೆ. ಎಲ್ಲರ ಕಷ್ಟಗಳನ್ನು ಪಾರು ಮಾಡುವಂಥ ಶಕ್ತಿ ಇದೆ. ಮದುವೆ ಆಗಲಿಲ್ಲದವರಿಗೆ, ಸಂತಾನ ಆಗಲಿಲ್ಲದವರಿಗೆ ಬಂದು ನವರಾತ್ರಿ ಒಳಗೆ ವಿಶೇಷವಾದಂಥ ಪೂಜೆ, ಹೋಮ ಇತ್ಯಾದಿ ಕ್ರಿಯೆಗಳನ್ನು ಮಾಡಿದರೆ ಇಲ್ಲಿ ಆಗ್ತತೆ ಅನ್ನೋದೊಂದು ನಂಬಿಕೆ ಇದೆ. ಹಾಗೆ ಎಲ್ಲರಿಗೂ ಜೈ ಜಿನೇಂದ್ರ. ಪದ್ಮಾವತಿ ಮಾತಾ ಕೀ ಜೈ, ಪಾರ್ಶ್ವನಾಥ ಭಗವಾನ್ ಕೀ ಜೈ.